ಇನ್ನು ಕೊಪ್ಪಳದಲ್ಲಿ ಮುಸ್ಲಿಂ ಯುವತಿಯ ಜೊತೆಗೆ ಹಿಂದೂ ಯುವಕನ ವಿವಾಹ ಪ್ರಾಣ ರಕ್ಷಣೆಗಾಗಿ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ ನವಜೋಡಿ. ಕನಕಗಿರಿ ತಾಲೂಕಿನ ಹುಲಿಹೈದರ್ ನಿವಾಸಿಯಾಗಿರುವಂತಹ ಕೇಶವ್ ವಕೀಲರ ಜೊತೆಗೆ ಎಸ್ಪಿ ಕಚೇರಿಗೆ ಬಂದು ರಕ್ಷಣೆಗೆ ಮನವಿಯನ್ನು ಮಾಡಿದ್ದಾರೆ. 2 ವರ್ಷದಿಂದ ಪ್ರೀತಿಸಿ ಮದುವೆಯಾಗಿರುವಂತಹ ಜೋಡಿ ಕೇಶವ್ ತಸ್ಲಿಮಾ. ನಮ್ಮ ಮನೆ ಕಡೆಯಿಂದ ಜೀವ ಭಯ ಇದೆ ಅಂತ ತಸ್ಲಿಮಾ ಈಗ ಹೇಳ್ಕೊಂಡಿರೋದು. ಹೀಗಾಗಿ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಡಿ ಅಂತ ಠಾಣೆ ಮೆಟ್ಟಿಲೇರಿದೆ ಈ ಜೋಡಿ. ಕನಕಗಿರಿಯ ಲಕ್ಷ್ಮೀ ದೇವಸ್ಥಾನದಲ್ಲಿ ಇವರು ಮದುವೆಯಾಗಿದ್ದಾರೆ. ಕಾಲೇಜಿಗೆ ಹೋಗುವಾಗ ಬಸ್ನಲ್ಲಿ ಪರಿಚಯ ಆಗಿ ಬಳಿಕ ಪ್ರೀತಿ ಹುಟ್ಕೊಂಡಿದೆ. ಈಗ ಮದುವೆ ಕೂಡ ಆಗಿದ್ದಾರೆ. ಆದರೆ ಯುವತಿಯ ಕಡೆಯಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಎಸ್ಪಿ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಮುಸ್ಲಿಂ ಯುವತಿಯ ಜೊತೆಗೆ ಹಿಂದೂ ಯುವಕನ ವಿವಾಹ. ಈಗ ಪ್ರಾಣ ರಕ್ಷಣೆಗಾಗಿ ಎಸ್ಪಿ ಕಚೇರಿಯ ಮೆಟ್ಟಿಲೇರಿರೋದು ಜೋಡಿ. ಕನಕಗಿರಿ ತಾಲೂಕಿನ ಹುಲಿಹೈದರ್ ನಿವಾಸಿಯಾಗಿರುವಂತಹ ಕೇಶವ್ 2 ವರ್ಷದಿಂದ ತಸ್ಲಿಮಾ ಅವರನ್ನ ಪ್ರೀತಿಸ್ತಾ ಇದ್ರು. ಈಗ ಮದುವೆ ಕೂಡ ಆಗಿದ್ದಾರೆ. ಆದರೆ ಯುವತಿಯ ಮನೆ ಕಡೆಯಿಂದ ನಮಗೆ ಜೀವ ಭಯ ಇದೆ, ಜೀವ ಬೆದರಿಕೆ ಇದೆ ಅನ್ನುವಂಥ ಮಾತನ್ನ ಯುವತಿ ಹೇಳ್ಕೊಳ್ತಾ ಇರೋದು. ಹೀಗಾಗಿ ನಮ್ಮ ಪಾಡಿಗೆ ನಮ್ಮನ್ನ ಬಿಡಿ ಅಂತ ಠಾಣೆಯ ಮೆಟ್ಟಿಲೇರಿದ್ದಾರೆ ಈ ಜೋಡಿ. ನಾನು ಹುಡುಗಿ ಸರ್ ತಸ್ಲಿಮಾ. ನಾವು ಪ್ರೀತಿ ಮಾಡೋಕ್ಕಂತ ಒಂದು 2-3 ವರ್ಷ ಆಯ್ತು ಸರ್. ಕಾಲೇಜಿಗೆ ಹೋದೆ. ಕಾಲೇಜ್ ಒಂದು ಇದರಲ್ಲಿ ನಮ್ಮಿಬ್ಬರಿಗೆ ಪ್ರೀತಿ ಆಯ್ತು ಸರ್. ಇವಾಗ ಮ್ಯಾರೇಜ್ ಕೂಡ ಆಗಿದ್ದೀವಿ. ನೆಕ್ಸ್ಟ್ ಅವ್ರ ಮನೆ ರಿಲೇಷನ್ತ ನಮ್ಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ಮುನ್ನೆಚ್ಚರಿಕೆಯಿಂದ ನಾವು ಕೊಪ್ಪಳ SP ಆಫೀಸಿಗೆ ಒಂದು ಇದು ರಕ್ಷಣೆಗಳಿಗೆ ಬಂದಿದ್ದೀವಿ. ಯಾಕೆ ವಿರೋಧ ಆಗುತ್ತಂತೀರಿ? ಜಾತಿ ಧರ್ಮ ಬೇರೆ ಆಗುತ್ತೆ ಸರ್. ಅದ್ರ ಸಂಬಂಧ ವಿರೋಧ ಆಗ್ಬೋದು ಅಂತ ಒಂದು ಮುನ್ನೆಚ್ಚರಿಕೆಯಿಂದ ಬಂದಿದ್ದೀವಿ ಸರ್. ಏನಾದರೂ ಒಂದು ಪ್ರಾಣಹಾನಿ ಆಗ್ಬೋದು, ಬರ್ಬೋದು, ಯಾವ ಟೈಮ್ನಾಗ ಒಂದು ಅಟ್ಯಾಕ್ ಮಾಡ್ಬೋದು ಅಂತ ಗೊತ್ತಿಲ್ಲ ಸರ್. ಆಗ್ಬೋದು ಹೇಳಿದ್ವಿ ಸರ್. ಅವ್ರ ಮನೆಗೆ ಆ ಹುಡುಗಿ ಬಂದಿರೋದು ಹೇಳಿದ್ವಿ ಸರ್. ಆ ಹುಡುಗಿ ಈ ಥರ ಬಂದೈತಿ, ಬಂದು ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಫೋನ್ ಹಚ್ಚಿ ಒಂದು 4 ಗಂಟೆ ಫೋನ್ ಹಚ್ಚಿರ ಅವ್ರು 8 ಗಂಟೆ ಬಂದಾರೆ ಸರ್ ಕರ್ಕೊಂಡು ಹೋಗಿ. 2-3 ವರ್ಷ ಆಯ್ತು ರೀ ಪ್ರೀತಿ ಮಾಡೋಕೆ. ಆಮೇಲೆ ಮನೆಗೆ ಒತ್ತಾಯ ಭಾಳ ಆಯ್ತು ರೀ. ಅದು ಹಂಗಾಗಿ ಗೊತ್ತಾಯ್ತು ರೀ. ಆದರೂ 1 ವರ್ಷ ಹಂಗೆ ಕಳೆದ್ನ ರೀ. ಆದರೂ ಮತ್ತು ಇವಾಗ ಅದೇ ನಮ್ಮ ಮನೇಲಿ ಹಂಗೆ ಹೋಗ್ತಾಳ ಹಂಗೆ ಹಿಂಗೆ ಜಾಸ್ತಿ ಪ್ರೆಸರ್ ಮಾಡಕತ್ತಿದ್ರಿ. ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತೀನಿ ಹಂಗೆ ಹಿಂಗೆ ಹೇಳಕತ್ತಿದ್ರಿ. ಆದ್ರೆ ಇದು ಗೊತ್ತಾಗಿನೂ ಆ ಥರ ಭಾಳ ಇದು ಮಾಡಕತ್ತಿದ್ರಿ. ಮತ್ತು ಹಂಗಾಗಿ ನಾ ಬಂದು ಮದುವೆ ಮಾಡ್ಕೊಂಡಿದ್ರಿ. ಬೆಳಗ್ಗೆನೇ ಬಂದೀನಿ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.